ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬನ್ನಿ ಸಂಪಟಂಗೆ ಸುರೇಶ್ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಿದ್ದೆ. ದೊಡ್ಡ ಮಟ್ಟದ ಜಯ ಸಿಕ್ಕಿದೆ ಸರ್ ಮೂಡ ಪ್ರಕರಣದಲ್ಲಿ. ದೊಡ್ಡ ಮಟ್ಟದ ಜಯ ಅನ್ನೋದಕ್ಕಿಂತ ನ್ಯಾಯಕ್ಕೆ ಸಿಕ್ಕಂಥ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ನಾವು ಮುಂಚೆಯಿಂದನೂ ನೀವೆಲ್ಲ ಕೇಳಿದಾಗೂ ನಾನು ಹೇಳಿದ್ದೆ, ನಮ್ಮ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ನ್ಯಾಯಾಲಯ ಅನ್ನೋದು ನಮಗೆ ದೇವರಿಗೆ ನಮ್ಮ ರಾಜ್ಯದ ನಮ್ಮ ದೇಶದ ಸಂವಿಧಾನ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಕೊಟ್ಟಿದ್ರು ಆ ಸಂವಿಧಾನದ ಪ್ರಕಾರ ಯಾವುದೇ ಮೋಸ ಕೆಟ್ಟ ಕೆಲಸಗಳಿಗೆ ಮಾನ್ಯ ಕೋರ್ಟ್ ಅಂಕುಶ ಆಗ್ತದೆ. ನ್ಯಾಯಮೂರ್ತಿಗಳು ನ್ಯಾಯವನ್ನು ಕೊಡ್ತಾರೆ ಅಂತ ನಾನು ಏನು ಅಂದ್ಕೊಂಡಿದ್ದೆ ಅದು ಇವತ್ತಾಗಿದೆ. ಆದ್ದರಿಂದ ನಾನು ಈ ಸಂವಿಧಾನಕ್ಕೆ ಮತ್ತು ನಾನು ನ್ಯಾಯಮೂರ್ತಿಗಳಿಗೆ ಯಾವತ್ತೂ ಆಭಾರಿಯಾಗಿರ್ತೀನಿ. ಸರಿ, ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡಿದರು, ಬೆಂಗಳೂರಿಂದ ಮೈಸೂರಿಗೂ ಕೂಡ ಪಾದಯಾತ್ರೆಯನ್ನು ಮಾಡಿದರು. ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳಿದ್ದು, ನೀವೆಲ್ಲ ದಾಖಲೆಗಳನ್ನೆಲ್ಲ ಹೊತ್ಕೊಂಡೋಗಿದ್ದೀರಿ, ಹೆಲಿಕಾಪ್ಟರ್ಲ್ಲಿ ಹೊತ್ಕೊಂಡೋಗಿದ್ದೀರಿ ಅನ್ನೋಂತೆಲ್ಲ ಆರೋಪ ಮಾಡಿ ನಿಮ್ಮ ರಾಜೀನಾಮೆಗೂ ಕೂಡ ಒತ್ತಡವನ್ನು ಹೇರಿದ್ರು. ಇಂಥ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಬಯಸ್ತೀರಿ ಸರ್? ನೋಡಿ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರ ನ್ಯಾಯಾಲಯ ತ್ರಿಸದಸ್ಯ ಪೀಠ ದ್ವಿಸದಸ್ಯ ಇಬ್ಬರು ದ್ವಿಸದಸ್ಯ ಪೀಠ ಇವರು ತೀರ್ಪನ್ನು ಕೊಟ್ಟ ಮೇಲೆ ಇನ್ಯಾವ ದಾಖಲೆ BJPಯವರು JDS ಅವರು ಏನು ನಾಟಕ ಮಾಡಿದ್ರು, ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅವೆಲ್ಲ ಸುಳ್ಳು ಅಂತಾಗಿದೆ. ಅವ್ರಿಗೆ ತಕ್ಕ ಪಾಠವನ್ನು ಇವತ್ತು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ಇವಾಗಲಾದ್ರೂ BJPಯವರು ಮತ್ತು ಈ JDS ಅವರು ಈ ಕ್ಷುಲ್ಲಕ ರಾಜಕಾರಣ, ಈ ಥರ ಕ್ಲಾಸ್ ರಾಜಕಾರಣ ಮಾಡೋದು ಬಿಟ್ಟು ಜನಗಳ ಹತ್ರ ಹೋಗಬೇಕು. ನ್ಯಾಯಾಲಯ ಯಾವತ್ತೂ ನಾವು ದೇವ್ರ ಸಮ ನಮಗೆ ಇರೋವಂಥದ್ದು. ಅಂತಹ ಘನ ನ್ಯಾಯಾಲಯ ಇವತ್ತು ಹೇಳಿದೆ. ಆದ್ದರಿಂದ ಇನ್ನು ಮುಂದೆ ಆದ್ರೂ ಈ BJPಯವರು ಈ JDS ಅವರು ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಡಬೇಕು. ಆ ದೇವರು ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆದರೆ ಅಶೋಕ್ ಅವರು ಹೇಳ್ತಾರೆ ಕೋರ್ಟ್ ಆದೇಶನ ಪಾಲನೆ ಮಾಡಬೇಕು, ನಮ್ಮ ಹೋರಾಟದ ಫಲವಾಗಿ ಸೈಟ್ನ ವಾಪಸ್ ಕೊಡ್ತೀವಿ ಮತ್ತೆ ಸೈಟ್ನ ವಾಪಸ್ ತಗೋತಾರೆ ಅಂತ ಕೇಳೋರು. ಅವ್ರಿಗೆ ಅಶೋಕ್ ಅವ್ರಿಗೆ ನ್ಯಾಯಾಂಗದ ಬಗ್ಗೆ ಏನಾದರೂ ಅವ್ರಿಗೆ ನಂಬಿಕೆ ಇದ್ದರೆ, BJPಯವರು ಸಂವಿಧಾನಕ್ಕೆ ಬೆಲೆ ಕೊಡೋದಿದ್ರೆ ಪ್ರಯತ್ನಗಳು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಈ ಕೃಷ್ಣ ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ, ಬನ್ನಿ ನೋಡೋಣ. ಶಿಕ್ಷೆಯನ್ನು ತಪ್ಪಿಸೋದು ಸಾಧ್ಯನೇ ಇಲ್ಲ. ಇದು ನಾನು ಪದೇ ಹೇಳಿದ್ದೀನಿ, ಮುಂದೆ ಹೇಳ್ತಿರ್ತೀನಿ. ಏನು ಸಿದ್ದರಾಮಯ್ಯ ಮತ್ತು ಕುಟುಂಬದವರು ಇದ್ದಾರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡತಕ್ಕಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗ ಶಿಕ್ಷೆ ಅನುಭವಿಸೋದು ಖಚಿತ. ಅದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಅವರು ತನಿಖಾ ಸಂಸ್ಥೆಗಳ ಜೊತೆ ಸಹಕರಿಸಲ್ಲ ಅನ್ನೋ ಕಾರಣಕ್ಕೆ ಅವರೇನು ಆರೋಪ ತಪ್ಪಿಸೋದು ಸಾಧ್ಯ ಇಲ್ಲ. ವಿಚಾರಣೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಏನು ದಾಖಲಾತಿಗಳು ಲಭ್ಯ ಇದೆ ಆ ದಾಖಲಾತಿಗಳ ಮೇಲೆ ದೋಷಾರೋಪ ಪತ್ರ ಸಲ್ಲಿಸೋ ಸಾಧ್ಯತೆ ಇದ್ದೇ ಇರುತ್ತೆ. ಇಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ. ಏನವ್ರು ನೋಟಿಸ್ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದರೆ, ಹಾಗಾಗಿ ಅವರು ಏನು ಕ್ಲೀನ್ ಚೀಟ್ ತಗೊಂಡ್ರೆ ಅಥವಾ ಅವರು ಆರೋಪನ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಅಲ್ಲ, ಈಗ ಸುಪ್ರೀಂ ಕೋರ್ಟು ಹೈಕೋರ್ಟಲ್ಲಿ ಏನು ತೀರ್ಪುಕೊಟ್ಟಿದೆ ಅದೇ ಸರಿ ED ಅವರ ಅರ್ಜಿಯನ್ನು ವಜಾ ಮಾಡಿದೆ. ಸೊ ಇದು ಮುಂದೆ ಹೇಗೆ ಅಂತ, ಇದು ಹೇಗೆ ಅಂತ ಸರ್ ಇಲ್ಲಿ ಇದೇ ಪ್ರಶ್ನೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ED ಅವರು ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತ ಹೇಳಿದ್ರೆ ಹಾಗಾದ್ರೆ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಬಾರ್ದಾಗಾರೆ, ಆರೋಪಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿನ ವಿಚಾರಣೆ ಮಾಡಬಾರ್ದಾ? ಅದೇ ಹೇಳ್ತೀನಿ. ಇದೇ ಆರೋಪಿಗಳು ಅಂದರೆ ಶ್ರೀಮತಿ ಪಾರ್ವತಿಯವರು ಲೋಕಾಯುಕ್ತ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ. ಅದು ಅವರ ನೋಟಿಸ್ಗೆ ಯಾವುದೇ ತಕರಾರು ಸಲ್ಲಿಸಲ್ಲ. ಅದೇ ED ಅವ್ರ ನೋಟಿಸ್ಗೆ ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಅವರ ಮನಸ್ಥಿತಿ ಏನಂತ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಸ್ನೇಹಮಯಿ ಕೃಷ್ಣ ಅವರಿಗೆ ಇನ್ನೂ ಕೂಡ ವಿಶ್ವಾಸ ಇದೆ. ಅವ್ರು ಹೇಳ್ತಾರೆ, ಏನು ಇಡೀ ಪ್ರಕರಣವನ್ನೇ ಕೋರ್ಟ್ ಹಾಗಾದರೆ ತೆಗೆದುಹಾಕ್ಬಿಡ್ತಾ, ಹಾಗಾದರೆ ಸಿದ್ದರಾಮಯ್ಯವ್ರ ಕುಟುಂಬಕ್ಕೆ ಹಾಗಾದರೆ ಕ್ಲೀನ್ ಚಿಟ್ ಕೊಟ್ಬಿಡ್ತಾ? ಇಲ್ಲ, ನೋಟಿಸ್ ಏನಿತ್ತಲ್ಲ, ಈ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಘನತವೆತ್ತ ನ್ಯಾಯಾಲಯ ಹೇಳಿರುವಂಥ ಸಂಗತಿ. ಇದು ಸಂಪೂರ್ಣ ಕೇಸಿಗೆ ಅನ್ವಯ ಆಗಲ್ಲ. ಹೀಗಾಗಿ ಕೃಷ್ಣ ಹೇಳ್ತಾರೆ, ಇನ್ನೂ ಕೂಡ ನನಗೆ ವಿಶ್ವಾಸ ಇದೆ, ನಿಜಕ್ಕೂ ಮುಖ್ಯಮಂತ್ರಿಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ವಿಶ್ವಾಸ ಅವರದ್ದು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH